ಬಿ ಪಿ ಎಲ್ ಕಾರ್ಡು ಈಗ ಆ್ಯಕ್ಚುಲಿ ಅವರು ರದ್ದುಪಡಿಸಿರುವಂಥದ್ದು ಓನ್ಲಿ ಐ ಟಿ ಪೇಯರ್ಸ್. ಸೊ ಗೌರ್ಮೆಂಟ್ ಕೆಲಸದಲ್ಲಿ ಯಾರಿದ್ದಾರೆ ಅವರು. ಈಗ ಕೆಲವ್ರಿಗೇನಾಗಿದೆ ಐ ಟಿ ಪೇಯರ್ಸು ಈಗ ಅಲ್ಲಿ ನಿಜವಾಗಿ ಪ್ರಾಬ್ಲಮ್ಮು ಅಧಿಕಾರಿಗಳು ಹೇಳೋ ಪ್ರಕಾರ ಅದೇನಾಗಿದೆ, ಈಗ ಕೆಲವರೆಲ್ಲ ಗೊತ್ತಿಲ್ಲದೆ ಈಗ ಫೋನ್ಪೇನಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ. ಈಗ ನಿಜವಾದ ಬಡವರು ಸಹ ಐ ಟಿ ಇಲಾಖೆಯಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ನೋಟಿಸ್ ಬಂದುಬಿಟ್ಟಿದೆ. ಯಾರು ಐ ಟಿ ಪೇಯರ್ಸ್ ಅಂತ ಡಿಕ್ಲೇರ್ ಆಗಿದೆಯೋ ಅಷ್ಟು ಜನದ್ದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಬೈ ಅಚಾನಕ್ಕಾಗೋ ಬೈ ಮಿಸ್ಟೇಕ್ ಯಾರು ಬಡವರು ನಿಜವಾಗಿ ಅವ್ರ ಇನ್ಕಮ್ ಇಲ್ಲ, ಬಟ್ ಈ ಟ್ರಾನ್ಸಾಕ್ಷನ್ ಎಲ್ಲ ಅವ್ರಿಗೆ ಗೊತ್ತಿದ್ದೇನೋ ಈ ಫೋನ್ಪೇನಲ್ಲಿ ಮಾಡ್ತಾ ಬಂದುಬಿಟ್ಟಿದ್ದಾರೆ, ತೊಗೊಳ್ಳೋದು ಮಾಡೋದು ಕೊಡೋದು ಬಿಡೋದು. ಹಾಗಾಗಿ ಅವ್ರದ್ದು ಎಲ್ಲರನ್ನೂ ಐ ಟಿ ಪೇಯರ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದೆಲ್ಲ ತಪ್ಪು ನಡೆದಿದೆ. ಅದನ್ನು ಫೈಂಡ್ ಔಟ್ ಮಾಡಿ ನಾವು ಅವ್ರನ್ನ ಮಾತ್ರ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಒಂದು ರೀಕನ್ಸಿಡರ್ ಮಾಡ್ತಾಯಿದ್ದೀವಿ. ಅದನ್ನು ಮೊನ್ನೆ ಮುನಿಯಪ್ಪ ಅವ್ರ ಗಮನಕ್ಕೂ ತಂದು ಸೊ ಅವ್ರದ್ದು ಜೊತೆಯಲ್ಲಿ ಕುಳಿತು ಸದ್ಯಕ್ಕೆ ಈಗ ಇನ್ನು ಆದಷ್ಟು ಬೇಗ ಒಂದು ಅದು ಕೆಲವು ದಿನ 3 ದಿನ ಅಂತ ಟೈಮ್ ತೊಗೊಂಡಿದ್ರು. ಪ್ರಾಬ್ಲಿ ಅವ್ರು 7 ದಿನ ಟೈಮ್ ಕೊಟ್ಟಿದ್ದಾರೆ. ಆ 7 ದಿನದಲ್ಲಿ ಅದನ್ನು ಸರಿ ಮಾಡಬೇಕು ಅಂತೇಳಿ ಆಗ್ತಾಯಿದೆ. ಈಗ ನಿಮ್ಮನ್ನು ಯಾವ ರೀಸನ್ಗೆ ಬಿಟ್ಟಿದ್ದಾರೆ ಅಂತ ನೋಡಿ. ಬಿಡೋದಕ್ಕೆ 4 ರೀಸನ್ ಇದೆ ಮೇಜರ್, ಇನ್ನೂ ಹಲವಾರಿವೆ. ಮೇಜರ್ ರೀಸನ್ ನಿಮಗೆ 10 ಸ್ಕ್ವೇರ್ಗಿಂತ ಮನೆ ಜಾಸ್ತಿ ಇದ್ದರೆ ನಿಮ್ಮ ಹೆಸರಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಅಥವಾ ಕನ್ಸರ್ನ್ಡ್ ಅಥಾರಿಟೀಸಿಂದ ಡಾಕ್ಯುಮೆಂಟ್ಸ್ ಇದೆ. ಈಗ ನಿಮ್ಗೆ 10 ಸ್ಕ್ವೇರ್ಗಿಂತ ಮನೆ ಜಾಸ್ತಿ ಇದ್ದರೆ ಬಿಟ್ಟಿದ್ದಾರೆ. 10 ಸ್ಕ್ವೇರ್ ಫೀಟ್ ಜಾಸ್ತಿ ಇದ್ದರೆ ಮತ್ತು ಕಾರ್ ಇರೋರನ್ನ ಯಾರು ಕಾರ್ ಇದ್ದಾರೋ ಆ ಕಾರ್ ಇರೋರನ್ನ ತೆಗೆದಾಕಿದ್ದಾರೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ತೆಗೆದಿದ್ದಾರೆ. ಸೊ ಹಾಗಾಗಿ ಮತ್ತು ಗೌರ್ಮೆಂಟ್ ಜಾಬಲ್ಲಿ ಯಾರಿದ್ರು ಅವ್ರ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅದನ್ನು ತೆಗೆದಿದ್ದಾರೆ. ಅಲ್ಲ, ಈಗ ನೋಡಿ, ಇದು ಪಾಲಿಸಿ ಮ್ಯಾಟ್ರು. ಹಾಗಾಗಿ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಒಂದು ಸ್ಟೇಟಲ್ಲಿ ಆಯಾ ಸ್ಟೇಟಲ್ಲಿ ಮಾಡಿದ್ಮೇಲೆ ಅದನ್ನು ಎವ್ರಿಬಡಿ ಹ್ಯಾಸ್ ಟು ಇಂಪ್ಲಿಮೆಂಟ್. ಈಗ ಅಧಿಕಾರಿಗಳಿಗೇನಾಗುತ್ತೆ, ಈಗ ಯಾವುದೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಅಂದಾಗ ಒಂದು ಪಾಲಿಸಿ ಮ್ಯಾಟ್ರ್ ಕೊಟ್ಟಾಗ ಇಡೀ ಸ್ಟೇಟ್ನಲ್ಲಿ ಎಲ್ಲರೂ ಅದು ವೆದರ್ ಯು ಲೈಕ್ ಇಟ್ ಆರ್ ನಾಟ್ ನೀವು ಮಾಡಲೇಬೇಕಾಗಿ ಬರುತ್ತೆ. ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನೆಲ್ಲ ಮಾಡೋವಂಥದ್ದು. ಯಾಕೆಂದರೆ ಈಗ ಅದರಲ್ಲಿ ಇನ್ಕಮನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಈಗ ಆ್ಯಕ್ಚುಲಿ ಅದೇನಾಗುತ್ತೆ, ಯಾವಾಗಲೂ ಅವರು ಇನ್ಕಮ್ ಅಂತ ಬರಬೇಕಾದದ್ದು ಯಾವಾಗ ಅಂದರೆ ಸಂಪಾದನೆ ಎಷ್ಟಿದೆ, ಖರ್ಚು ಎಷ್ಟಾಗಿದೆ, ಉಳಿದದ್ದಷ್ಟೇ ಇನ್ಕಮ್ಮು. ಈಗ ಏನಾಗುತ್ತೆ, ಬರೋ ಸಂಬಳ ಎಲ್ಲ ಬರೀ ಇನ್ಕಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಮಿಸ್ಟೇಕ್ ಆಗಿರೋದ್ರಿಂದ ಅದನ್ನು ಕರೆಕ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಈಗೇನಾಗಿದೆ, ಈಗ ಈ ಗಲಾಟೆಯಲ್ಲಿರೋದ್ರಿಂದ ಹೊಸ್ದಾಗಿ ಅರ್ಜಿ ಹಾಕೋದಕ್ಕೆ ಅದಕ್ಕೆಲ್ಲ ಅವಕಾಶ ಖಂಡಿತ ಸಿಗುತ್ತೆ. ಈ ಸ್ವಲ್ಪ ಈ ಗೊಂದಲಗಳು ಈಗಾಗಲೇ ಸಡನ್ನಾಗಿ ಇಷ್ಟು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಇಡೀ ರಾಜ್ಯಾದ್ಯಂತ ಇದು ದೊಡ್ಡ ಸುದ್ದಿಯಾಗಿದೆ. ಹಾಗಾಗಿ ಸ್ವಲ್ಪ ಅಧಿಕಾರಿಗಳು 3 ದಿನ ಅಂತ ಹೇಳಿದರು. ಅವರೆಲ್ಲ ಅಧಿಕಾರಿಗಳು 3 ದಿನಕ್ಕೆ ಕಷ್ಟ ಆಗುತ್ತೆ ಸರ್ ಆಲ್ ಓವರ್ ದ ಸ್ಟೇಟ್ ಮಾಡೋದು, ಏಕೆಂದರೆ ಕೆಲವು ದಿನಗಳು ಬೇಕು ಅಂತ ಒಂದು 15 ದಿನ ಕೇಳಿದರು. ಅವರು ಸಾಧ್ಯವಾದ ಒಂದು 10 ದಿನದಲ್ಲೆಲ್ಲ ಸಬ್ಮಿಟ್ ಮಾಡಿ ಅಂತ. ಏಕೆಂದರೆ ಈಗ ಅವರು ಎಲ್ಲ ಆಲ್ ಓವರ್ ದ ಸ್ಟೇಟ್ ತರಿಸ್ಕೊಂಡು ಅದರಲ್ಲಿ ಎಷ್ಟು ರೀಇನ್ಸ್ಟೇಟ್ ಮಾಡಬೇಕು, ಅದರಲ್ಲಿ ಇರುವಂಥವ್ರನ್ನೇ ಕೊಡಬೇಕು ಅಂಥೇಳಿ ಪ್ರತಿಯೊಬ್ಬರನ್ನೂ ಕರೆದು ಅಧಿಕಾರಿಗಳ ಜೊತೆ, ಯಾಕೆಂದರೆ ಒಬ್ಬೊಬ್ಬ ಡಿಸ್ಟ್ರಿಕ್ಟಿಂದ ಒಬ್ಬೊಬ್ಬರನ್ನ ಕರೆದು ಅಷ್ಟುದನ್ನು ಎಲ್ಲ ಸರಿ ಮಾಡಬೇಕು. ಈ ಮಿಸ್ಟೇಕ್ ಆಗಿರೋದು ಸಹಜ. ಆದರೆ ಅದರಲ್ಲಿ ನಿಜವಾದ ಈಗ ತಮಗೆ ಗೊತ್ತಿದೆ, ಬಿ ಪಿ ಎಲ್ ಕಾರ್ಡಲ್ಲಿರುವಂಥ ಅಧಿಕಾರಿಗಳು ಜಾಸ್ತಿನೂ ಮಾಡ್ಕೊಂಡಿದ್ದಾರೆ, ಕಡಿಮೆನೂ ಮಾಡ್ಕೊಂಡಿದ್ದಾರೆ, ಅದು ದುರುಪಯೋಗನೂ ಆಗಿದೆ. ಅದು ತಮ್ಮ ಗಮನಕ್ಕೂ ಬಂದಿದೆ. ಆ ನಿಜವಾಗಿ ಯಾರು ಶ್ರೀಮಂತರಿದ್ದಾರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅಗತ್ಯ ಕೊಡಬಾರ್ದು ಅನ್ನೋದಷ್ಟೇ ಸರ್ಕಾರದ ಉದ್ದೇಶ. ಬಡವರಿಗೆ ವಂಚನೆ ಮಾಡಬೇಕು ಅನ್ನೋದು ಅದರ ಉದ್ದೇಶನೂ ಅಲ್ಲ, ಅನಿವಾರ್ಯತೆಯೂ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಸರಿ ಆಗುತ್ತೆ. ಬಟ್ ಪ್ರಾಬ್ಲಿ ಇಟ್ ಮೇ ಟೇಕ್ ಅರೌಂಡ್ 15 days 20 days 1 monthಲ್ಲಿ ಸರಿ ಆಗುತ್ತೆ.